ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಭಾರತೇ ನಮಃ, ಸರಸ್ವತೇ ನಮಃ, ವಾಯುವೇ ನಮಃ, ಬ್ರಹ್ಮಣೇ ನಮಃ, ಲಕ್ಷ್ಮೇ ನಮಃ, ನಾರಾಯಣಾಯ ನಮಃ. ಕುಲದೇವತಾ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ. ಬಿಂಬರೂಪ ಲಕ್ಷ್ಮೀ ನರಸಿಂಹಾಯ ನಮಃ. ಪ್ರತ್ಯಕ್ಷ ದೇವತಾ ಲಕ್ಷ್ಮೀ ವಾಸುದೇವಾಯ ನಮಃ. ಹರಿ ಓಂ, ಹರಿ ಓಂ, ಹರಿ ಓಂ. ಚತುರವದನನ ಕಥೆಯು ಶ್ರುತಿ ಸಂಗತಿಯು. ವಾತಾತ್ಮಜನು ಮಾರುತನು ಕೇಸರಿ ಸಂಭೂತನು ಕುಂತೀನಂದನ ಭೀಮಸೇನನು ವಾಯುಕುಮಾರನು ಯತಿ ಮಧ್ವರೇ ಕಲಿಯುಗದ ಮಹಾನುಭಾವರು. ಹರಿ ಓಂ. ಶ್ರೀ ಮಧ್ವಸ್ತವನ. ಚತುರವದನನ ಕಥೆಯು ಶ್ರುತಿ ಸಂಗತಿಯು. ವಾತಾತ್ಮಜನು ಮಾರುತನು ಕೇಸರಿ ಸಂಭೂತನು ಕುಂತೀನಂದನ ಭೀಮಸೇನನು ವಾಯುಕುಮಾರನು ಯತಿ ಮಧ್ವರೇ ಕಲಿಯುಗದ ಮಹಾನುಭಾವರು. ವಾಯುದೇವರ 3 ಅವತಾರಗಳು ಮತ್ತು ಮೂಲ ರೂಪವನ್ನು ಇಲ್ಲಿ ಚಿಂತಿಸಲಾಗಿದೆ. ಚತುರವದನನ ಕಥೆಯು ಸಾಕ್ಷಾತ್ ಭಾವಿ ಬ್ರಹ್ಮರಾಗತಕ್ಕಂಥ ವಾಯುದೇವರು. ಶ್ರುತಿ ಸಂಗತಿಯು ವೇದೋಕ್ತವಾದ ಮಹಾಮಹಿಮೆಗಳುಳ್ಳವರಾಗಿದ್ದಾರೆ. ವಾತಾತ್ಮಜನು ಮಾರುತನು ಕೇಸರಿ ಸಂಭೂತನು. ಎಲ್ಲರಲ್ಲೂ ಪ್ರಾಣಶಕ್ತಿಯಾಗಿರತಕ್ಕಂಥವನು. ತಾನು ಎಂದಿಗೂ ಶುದ್ಧ ಆಗಿರತಕ್ಕಂಥವನು. ಮೊಟ್ಟ ಮೊದಲನೇ ಅವತಾರ ಕೇಸರಿ ಸಂಭೂತನು. ಕೇಸರಿ ನಾಮಕ ಕಪಿಯಿಂದ ಅವತರಿಸಿದವನು. ಕುಂತೀನಂದನ ಭೀಮಸೇನನು ವಾಯುಕುಮಾರನು. ನಂತರದಲ್ಲಿ ಕುಂತಿ ದೇವಿ ನೆಪದಿಂದ ಭೀಮಸೇನನಾಗಿ ಅವತಾರ ಮಾಡಿದವನು. ಯತಿ ಮಧ್ವರೇ ಕಲಿಯುಗದ ಮಹಾನುಭಾವರು. ಕಲಿಯುಗದಲ್ಲಿ ಶ್ರೀಮಧ್ವಾಚಾರ್ಯರೆಂದು ಪ್ರಸಿದ್ಧಿಯಾದವರೇ ನಮ್ಮ ವಾಯುದೇವರು. ಇವರೇ ಭಾವಿ ಬ್ರಹ್ಮರು. ಅವರ ಚರಿತ್ರೆಯನ್ನು ನಾನು ಹೇಳಲು ಉದ್ಯುಕ್ತನಾಗಿರುವೆನು. ಚತುರವದನನ ಕಥೆಯು ಶ್ರುತಿ ಸಂಗತಿಯು. ವಾತಾತ್ಮಜನು ಮಾರುತನು ಕೇಸರಿ ಸಂಭೂತನು ಕುಂತೀನಂದನ ಭೀಮಸೇನನು ವಾಯುಕುಮಾರನು ಯತಿ ಮಧ್ವರೇ ಕಲಿಯುಗದ ಮಹಾನುಭಾವರು. ಕರುಣಾಮೂರ್ತಿತಾ ನೆಲಸಿಹನು ಸರ್ವರಲ್ಲಿ ಪರಮದಯಾಳು ಮುಖ್ಯ ಪ್ರಾಣ ಎಂದೆನಿಸಿಹನು. ಅರಿವನೊದಗಿಸುವ ಮಹಾಗುರುವನೀತನು ಪರಿಪೂರ್ಣ ಜ್ಞಾನವಂತ ಶ್ರೀಮದಾನಂದ ತೀರ್ಥರು. ಕರುಣಾಮೂರ್ತಿತಾ ನೆಲಸಿಹನು ಸರ್ವರಲ್ಲಿ. ಪ್ರತಿಯೊಂದು ಜೀವರಲ್ಲೂ ಸಹ ಪ್ರಾಣನಾಮಕರಾಗಿ ಆ ಮಹಾನುಭಾವ ವಾಯುದೇವರೆನಿಸಿದ್ದಾರೆ. ಪರಮದಯಾಳು ಮುಖ್ಯ ಪ್ರಾಣ ಎಂದೆನಿಸಿಹನು. ಅರಿವನೊದಗಿಸುವ ಮಹಾಗುರುವನೀತನು ಪರಿಪೂರ್ಣ ಜ್ಞಾನವಂತ ಶ್ರೀಮದಾನಂದ ತೀರ್ಥರು. ಪ್ರತಿಯೊಬ್ಬ ಜೀವರಿಗೂ ತಮ್ಮ ಅಮೂಲ್ಯವಾದ ಪದಾರ್ಥ ಅಂದರೆ ತಮ್ಮ ಪ್ರಾಣವೇ ಆಗಿರುತ್ತದೆ. ಅಂತಹ ಪ್ರಾಣನಾಮಕನಾಗಿ ಇರ್ತಕ್ಕಂಥ ಅವರೇ ನಮ್ಮ ವಾಯುದೇವರು. ಅರಿವನ್ನೊದಗಿಸುವ ಮಹಾಗುರುವನೀತನು. ಎಲ್ಲ ಜೀವರಿಗೂ ಮೂಲ ಗುರುಗಳು ಎಂದರೆ ಯಾವ ಭಾವಿ ಬ್ರಹ್ಮರಾಗಿರತಕ್ಕಂಥ ಶ್ರೀ ವಾಯುದೇವರು. ಮೋಕ್ಷಕ್ಕೆ ಉಪಯೋಗವಾದಂತಹ ಜ್ಞಾನವನ್ನು ಕೊಡತಕ್ಕಂಥವರು, ಇಲ್ಲಿನ ಜ್ಞಾನವನ್ನು ಕೊಡತಕ್ಕಂಥವರು, ವೇದೋಕ್ತ ಜ್ಞಾನವನ್ನು ಕೊಡತಕ್ಕಂಥವರು, ಗುರು ಎಂಬ ನಿಜವಾದ ಶಬ್ದದ ಅರ್ಥವನ್ನು ಹೊತ್ತಿರತಕ್ಕಂಥವರು, ಅವರ ಪರಿಪೂರ್ಣ ಜ್ಞಾನವಂತ ಶ್ರೀಮದಾನಂದ ತೀರ್ಥರು. ಇವರೇ ಕಲಿಯುಗದಲ್ಲಿ ಶ್ರೀಮದಾನಂದ ತೀರ್ಥರಾಗಿ ಅವತಾರ ಮಾಡಿದವರು. ಗರ್ಭವಾಸವಿಲ್ಲ, ಹಸಿವು ಬಾಯಾರಿಕೆಯೂ ಇಲ್ಲ, ಅರ್ಭಕತನದಲ್ಲೂ ಜ್ಞಾನಿ ಪರಿಪೂರ್ಣ ವಿಜ್ಞಾನಿ. ಸಭ್ಯರಲ್ಲಿ ಅತಿ ಸೌಮ್ಯ ಪರವಿದ್ಯೆಯ ಸುಜ್ಞಾನಿ. ಲಭ್ಯ ಭಕ್ತಿಯು ನಡೆಸುವುದು ಮೋಕ್ಷದೆಡೆಗೆ. ವಾಯುದೇವರ ಲಕ್ಷಣ ಹೇಗಿದೆ ಅಂದರೆ ಗರ್ಭವಾಸವಿಲ್ಲ, ಹಸಿವು ಬಾಯಾರಿಕೆಯೂ ಇಲ್ಲ,
ಅರ್ಪಕತನದಲ್ಲೂ ಜ್ಞಾನಿ ಪರಿಪೂರ್ಣ ವಿಜ್ಞಾನಿ, ಸಭ್ಯರಲ್ಲಿ ಅತಿ ಸೌಮ್ಯ ಪರವಿದ್ಯೆಯ ಸುಜ್ಞಾನಿ, ಲಭ್ಯ ಭಕ್ತಿಯು ನಡೆಸುವುದು ಮೋಕ್ಷದೆಡೆಗೆ. ನಮ್ಮ ವಾಯುದೇವರಿಗೆ ಯಾವ ಕಾಲದಲ್ಲೂ ಗರ್ಭವಾಸ ಎಂಬತಕ್ಕಂಥ ದುಃಖ ಇರುವುದಿಲ್ಲ. ನೆಪ ಮಾತ್ರಕ್ಕೆ ಕೇಸರಿ, ಕುಂತಿ ಹಾಗೂ ಕಲಿಯುಗದಲ್ಲೂ ಸಹ ಅವತಾರ ಮಾಡಿದ್ದಾರೆ. ಇವರಿಗೆ ಹಸಿವು, ಬಾಯಾರಿಕೆ ಎಂಬತಕ್ಕಂಥದ್ದು ಬಾಧಿಸುವುದಿಲ್ಲ. ಆದ್ದರಿಂದಲೇ ಇವರಿಗೆ ಮಾರುತ ಎಂದ ಹೆಸರು. ಗರ್ಭವಾಸವಿಲ್ಲ, ಹಸಿವು ಬಾಯಾರಿಕೆಯೂ ಇಲ್ಲ. ಅರ್ಭಕತನದಲ್ಲೂ ಜ್ಞಾನಿ, ಪರಿಪೂರ್ಣ ವಿಜ್ಞಾನಿ. ಇವರು ಹುಟ್ಟಿದ ಕೂಡಲೇ ಮತ್ತು ಯಾವ ಕಾಲದಲ್ಲೂ ಪೂರ್ಣ ಜ್ಞಾನವನ್ನು ಹೊಂದಿರತಕ್ಕಂಥವರು. ಆದ್ದರಿಂದ ಇವರಿಗೆ ಚಿಕ್ಕ ಮಕ್ಕಳು, ದೊಡ್ಡವರು, ಯುವಕರು ಎಂಬ ಭೇದ ಇಲ್ಲ. ಪರಿಪೂರ್ಣ ವಿಜ್ಞಾನಿ, ಸದಾ ಕಾಲದಲ್ಲಿ ಪೂರ್ಣರಾಗಿರುತ್ತಾರೆ, ಸರ್ವಜ್ಞರಾಗಿರುತ್ತಾರೆ. ಸಭ್ಯರಲ್ಲಿ ಅತಿ ಸೌಮ್ಯ ಪರವಿದ್ಯೆಯ ಸುಜ್ಞಾನಿ. ಸಭ್ಯರು ಅಂದರೆ ಮೋಕ್ಷಕ್ಕೆ ಹೋಗತಕ್ಕಂಥ ದೇವತೆಗಳಲ್ಲಿ ಅತಿ ಶ್ರೇಷ್ಠ ದೇವತೆ ವಾಯುದೇವರು. ಪರವಿದ್ಯೆಯ ಸುಜ್ಞಾನಿ, ಪರವಿದ್ಯೆ ಅಂದ್ರೆ ವೇದ, ವೇದವನ್ನು ಚೆನ್ನಾಗಿ ತಿಳಿದಿರತಕ್ಕಂಥವರು ನಮ್ಮ ವಾಯುದೇವರು. ಲಭ್ಯ ಭಕ್ತಿಯು ನಡೆಸುವುದು ಮೋಕ್ಷದೆಡೆಗೆ. ಯಾರು ವಾಯುದೇವರನ್ನು ಈ ರೀತಿಯಲ್ಲಿ ಚಿಂತಿಸುವರೋ ಅವರಿಗೂ ಸಹ ಶುದ್ಧವಾದ ಜ್ಞಾನ ಒದಗಿಸಿ ಆ ಜ್ಞಾನದಿಂದ ಭಗವಂತನ ಮೋಕ್ಷಕ್ಕೆ ಬೇಕಾಗಿರತಕ್ಕಂಥ ಭಗವಂತನ ಪ್ರಸಾದವನ್ನು ದಯಪಾಲಿಸುವಲ್ಲಿ ಅಗ್ರಗಣ್ಯರಾಗಿದ್ದಾರೆ ನಮ್ಮ ಮಹಾನುಭಾವರಾದ ಶ್ರೀ ವಾಯುದೇವರು. ಗರ್ಭವಾಸವಿಲ್ಲ, ಹಸಿವು ಬಾಯಾರಿಕೆಯೂ ಇಲ್ಲ. ಅರ್ಭಕತನದಲ್ಲೂ ವಿಜ್ಞಾನಿ, ಪರಿಪೂರ್ಣ ವಿಜ್ಞಾನಿ. ಸಭ್ಯ, ಅತಿ ಸಭ್ಯರಲ್ಲಿ ಅತಿ ಸೌಮ್ಯ ಪರವಿದ್ಯೆಯ ಸುಜ್ಞಾನಿ. ಲಭ್ಯ ಭಕ್ತಿಯು ನಡೆಸುವುದು ಮೋಕ್ಷದೆಡೆಗೆ. ಲೋಕ ಶಿಕ್ಷಕನೀತ ತಿಂತ್ರಿಣಿ ಬೀಜರೂಪದೆ, ಏಕವಿಂಶತಿ ವಿಮತ ಸಾಧಕ ಸರ್ವಮೂಲದೆ. ಏಕೋ ನಾರಾಯಣ ಮೂಲ ಮಂತ್ರದಿ ಸರ್ವ ಸಾಧಕ, ಅಕಲಶ್ಮಣನೀತ ಸುರವೈರಿ ನಿವಾರಕನು. ವಾಯುದೇವರ ಮಹಿಮೆಯನ್ನು ಹೇಳುತ್ತಿದ್ದಾರೆ. ಲೋಕ ಶಿಕ್ಷಕನೀತ ಚಿಂತ್ರಿಣಿ ಬೀಜ ರೂಪದಿ. ಶ್ರೀಮಧ್ವಾಚಾರ್ಯರಾಗಿ ಹಸುಗೂಸನಾಗಿದ್ದಾಗ ಲೋಕ ಶಿಕ್ಷಣಾರ್ಥಕವಾಗಿ ತಮ್ಮ ತಂದೆಯಲ್ಲಿ ಯಾವ ಸಾಲದ ಬೇನೆ ಇತ್ತು ಆ ಸಾಲವನ್ನು, ಹುಣಸೆ ಬೀಜವನ್ನು ಕೊಡುವ ಮೂಲಕವಾಗಿ ಆ ಸಾಲವನ್ನು ತೀರಿಸಿಬಿಟ್ಟಿದ್ದಾರೆ. ಲೋಕ ಶಿಕ್ಷಕನೀತ ತಿಂತಿಣಿ ಬೀಜ ರೂಪದಿ ಅಂದರೆ ಇದರಿಂದ ಒಂದು ಉನ್ನತ ಲೋಕ ಶಿಕ್ಷಕವನ್ನು ತೋರಿಸ್ತಾ ಇದ್ದಾರೆ. ಮಗನಾದವನು ತಂದೆಯ ಋಣವನ್ನು ತೀರಿಸಬೇಕು. ದೇವಋಣ, ಪಿತೃಋಣ, ಋಷಿ ಋಣ ಎಂಬ 3 ಋಣವನ್ನು ತೀರಿಸಬೇಕು ಎಂಬತಕ್ಕಂಥ ಲೋಕ ಶಿಕ್ಷಣವನ್ನು ತೋರಿಸ್ತಾ ಇದ್ದಾರೆ. ಏಕವಿಂಶತಿ ವಿಮತ ಸಾಧಕ ಸರ್ವ ಮೂಲದಿ. 21 ಕುಹಕ ಮತಗಳು ಏನಿದೆ ಆ ಎಲ್ಲ ಮತಗಳನ್ನು ಸರ್ವಮೂಲ ಎಂಬ ತಮ್ಮ ಅಮೂಲ್ಯ ಗ್ರಂಥವನ್ನು ಬರೆದು ಆ ಏಕವಿಂಶತಿಗಳಲ್ಲಿ ಇರತಕ್ಕಂಥ ಅಜ್ಞಾನದ ನಿವಾರಣೆಯನ್ನು ಯಾರು ಆ ರೀತಿಯಲ್ಲಿ ತಿಳಿಯಬಾರದು. ಮತ್ತು 21 ಮತಗಳಲ್ಲಿ ಏನು ದೋಷಗಳಿಂದ ತುಂಬಿದೆ, ಭಗವಂತನನ್ನು ಗುಣಪೂರ್ಣ ಆದರೆ ದೋಷವನ್ನೇ ಹೇಳತಕ್ಕಂಥ ಏಕವಿಂಶತಿ ಮತಗಳನ್ನು ಬೆಳಕಿಗೆ ತೋರಿಸಿದ್ದಾರೆ. ಏಕೋ ನಾರಾಯಣ ಮೂಲ ಮಂತ್ರದ ಸರ್ವ ಸಾಧಕ. ಈ ಎಲ್ಲಾ 21 ಮತಗಳಲ್ಲಿರತಕ್ಕಂಥ ಅಜ್ಞಾನವನ್ನು ತೋರಿಸಲಿಕ್ಕೆ ಶ್ರೀಮಧ್ವಾಚಾರ್ಯ ಉಪಯೋಗಿಸಿದ ಮಹಾ ಮಂತ್ರ ಎಂಬತಕ್ಕಂಥದ್ದು ಯಾವುದಂದ್ರೆ ನಾಸ್ತಿ ನಾರಾಯಣ ಸಮಂ ನ ಭೂತೋ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ಏಕೋ ನಾರಾಯಣ ಮೂಲ ಮಂತ್ರತಿ ಸರ್ವ ಸಾಧಕ. ಭಗವಂತನೇ ಸ್ವತಂತ್ರನು, ಇನ್ನೆಲ್ಲರೂ ಅಸ್ವತಂತ್ರರು. ಭಗವಂತ ಗುಣಪೂರ್ಣ, ಇನ್ನೆಲ್ಲರೂ ಸಹ ಅವನ ಅಧೀನ ಎಂಬತಕ್ಕಂಥ ಮೂಲ ಮಹಾಮಂತ್ರದಿಂದಲೇ ಎಲ್ಲ ವಿಮತಗಳನ್ನು
ವಿನಾಶ ಮಾಡಿದ್ದಾರೆ. ಮತ್ತು ವಿನಾಶ ಮಾಡತಕ್ಕಂಥ ಯಾವ ಬುದ್ಧಿಗಳಿದೆ ಅಂದ್ರೆ ಏಕವಿಂಶತಿಗಳಲ್ಲಿ ಇರತಕ್ಕಂತಹ ದೋಷವನ್ನು ತೋರಿಸಿಕೊಟ್ಟಿದ್ದಾರೆ. ಅಕ್ಕಲಕ್ಷ್ಮಣನೀತ ಸುರವೈರಿ ನಿವಾರಕನು. ವಾಯುದೇವರು ಬಂಡೆಕಲ್ಲಿನಂತೆ, ಅಂದರೆ ಅವರಿಗೆ ನೀರು ಆಗಲಿ ಅಂದ್ರೆ 21 ಮತಗಳು ಅವರ ಮೇಲೆ ಬಿದ್ದು ಏನೂ ಮಾಡಲು ಅಸಮರ್ಥರಾಗಿದ್ದಾರೆ. ಅಕ್ಕಲಕ್ಷ್ಮಣನೀತ ಸುರವೈರಿ ನಿವಾರಕನು. ದೇವತೆಗಳಿಗೆ ವೈರಿಗಳಾಗಿರ್ತಕ್ಕಂಥ ರಾಕ್ಷಸರನ್ನು, ದೈತ್ಯರನ್ನು, ಅಜ್ಞಾನಿಗಳನ್ನು ನಿವಾರಣೆ ಮಾಡತಕ್ಕಂಥವರು ನಮ್ಮ ಶ್ರೀಮಧ್ವಾಚಾರ್ಯರು. ಲೋಕ ಶಿಕ್ಷಕ ನೀತ ತಿಂತ್ರಿಣಿ ಬೀಜ ರೂಪದೆ ಏಕವಿಂಶತಿ ವಿಮತ ಸಾಧಕ ಸರ್ವಮೂಲದೆ ಏಕೋ ನಾರಾಯಣ ಮೂಲ ಮಂತ್ರದಿ ಸರ್ವ ಸಾಧಕ ಅಕಳಶ್ಮಣ ನೀತ ಸುರವೈರಿ ನಿವಾರಕನು. ಜಗದುಪಕಾರಿ ಉರಗತಾಪವ ನಿವಾರಿಸಿ ಮಗನ ಕರದಡ ಸನಿಹದಲ್ಲಿ ಕಾಣುವನು. ಆಗ ಸತ್ತರ ಕಾದದೆ ಕೆಲವ ನಿಸ್ಸೀವನು ಜಗದುದರ ಸಮರ್ಪಿಸುವ ತಾನದರೊಳಗೆ. ಜಗದುಪಕಾರಿ ಉರಗತಾಪವ ನಿವಾರಿಸಿ, ತಾನು ಯಾವ ದೇಶದಲ್ಲಿ ಯಾವ ಕಾಲದಲ್ಲಿ ಬೆಳೆದು ಜನರಿಗೆ ತೋರಿಸಿದವನಾಗಿದ್ದಾನೋ ಅಂತಹ ಜಾಗದಲ್ಲಿ ಯಾವ ಭಯಂಕರವಾದ ಒಂದು ಉರಗ ಅಲ್ಲಿ ಓಡಾಡತಕ್ಕಂತಹ ಜನಗಳನ್ನು ಹೆದರಿಸಿ ಅವರ ಪ್ರಾಣವನ್ನು ನೀಗಿಸುತ್ತಿತ್ತು, ಅಂತಹ ಆ ದುಷ್ಟ ಸರ್ಪವನ್ನು ಜಗದುಪಕಾರ ಮಾಡಲು ಶುರುವಾಗಿ ಸಜ್ಜನ ಜಗತ್ತಿಗೆ ಭಯ ಇರಬಾರದು ಎಂಬ ಅಪೇಕ್ಷೆಯಿಂದ ಆ ಉರಗವನ್ನು ಸಂಹಾರ ಮಾಡಿದ್ದಾರೆ ಶ್ರೀಮಧ್ವಾಚಾರ್ಯರು. ಜಗದುಪಕಾರಿ ಉರಗ ತಾಪವ ನಿವಾರಿಸಿ ಮಗನ ಕರದೆಡೆ ಸನಿಹದಲೆ ಕಾಣುವನು. ದುರ್ಗಾ ಬೇಟೆಯಿಂದ ತನ್ನ ತಾಯಿ ವಾಸುದೇವನ ಕರೆಯಿದ ಕ್ಷಣದಲ್ಲೇ ಅಲ್ಲಿಂದ ಹಾರಿ ತನ್ನ ತಾಯಿಯೊತ್ತಿಗೆ ಬಂದು ನಿಂತಿದ್ದ ಮಹಾಮಹಿಮ ತಾನೇ ಹನುಮಂತ ಎಂಬತಕ್ಕಂತಹದನ್ನು ಸಾಧಿಸಿ ತೋರಿಸಿದ್ದಾರೆ. ಮಗನ ಕರದಡ ಸನಿಹದಲ್ಲಿ ನೀವು ಕಾಣುವನು, ಆಗ ಸೇತ್ತರ ಕಾದದೆ ಕೆಲವ ನಿಸ್ಸೀಮನು. ವಾಯುದೇವರಿಗೆ ಈ ಲೋಕದಲ್ಲಾಗಲಿ ಯಾವ ಲೋಕದಲ್ಲಾಗಲಿ ಪ್ರತಿಸ್ಪರ್ಧಿ ಎಂಬತಕ್ಕಂಥವರು ಯಾರೂ ಇಲ್ಲ, ಅಪ್ರತಿಮ ವೀರರು. ಆಗ ಸೇತ್ತರ ಕಾದದೆ ಕೆಲವ ನಿಸ್ಸೀಮನು. ಇವರು ಯಾರನ್ನೂ ಸಹ ಎದುರು ನಿಂತು ಕಾದಬೇಕಾಗಿಲ್ಲ. ಅಂದ್ರೆ ಇವರ ಅಪ್ರಮತ್ತಮ ಶಕ್ತಿಗೆ ಎಲ್ಲರೂ ಸೋಲುವರೆ ಆಗ್ತಾರೆ. ಅಂದ್ರೆ ಅಂತಹ ನಿಸ್ಸೀಮ ಬಲವಂತ ನಮ್ಮ ಮುಖ್ಯ ಪ್ರಾಣದೇವರು. ಜಗದುದರ ಸಮರ್ಪಿಸುವ ತಾನದರೊಳಗೆ. ಆದರೂ ಇದೆಲ್ಲ ಗೆಲುವನ್ನು ಇದೆಲ್ಲವನ್ನು ಸಹ ಭಗವಂತನಿಗೆ, ತನ್ನೊಳಗಡೆ ಇರತಕ್ಕಂಥ ಭಗವಂತನಿಗೆ ಸದಾ ಅರ್ಪಣೆ ಮಾಡ್ತಾ ಇರ್ತಾರೆ ನಮ್ಮ ಶ್ರೀ ಮುಖ್ಯ ಪ್ರಾಣದೇವರು ಆಗಿರತಕ್ಕಂಥ ಶ್ರೀಮಧ್ವಾಚಾರ್ಯರು. ನೆಲೆದಾಡುವ ಜಲೆದರೆ ಗುಡ್ಡ ಏಕತೆಯಲ್ಲಿ ಹೊಡೆದೋಡಿಸುವ ದ್ವೇಷಗಳ ಶಬ್ದ ಬಾಣದಲ್ಲಿ ಹಾಡಿ ಹೊಗಳುವ ದೈವ ವೇದಾಂತ ಮಂತ್ರದಲ್ಲಿ ನಾಡಿನಲ್ಲಿ ನೆಲೆಸಿಹನು ಸಿದ್ಧಾಂತ ರೂಪದಲ್ಲಿ. ಶ್ರೀಮಧ್ವಾಚಾರ್ಯರು ತಮ್ಮ ಅವತಾರದಲ್ಲಿ ಜಲ, ದರ ಮತ್ತು ಗುಡ್ಡ, ಭೂಮಿಯಲ್ಲಿ ಕೆಲವು ಕಡೆ ಸಮತಟ್ಟಾದ ನೆಲ, ಕೆಲವು ಕಡೆ ಹಸಿರು, ಕೆಲವು ಕಡೆ ಗುಡ್ಡ, ಕೆಲವು ಕಡೆ ನೀರು, ಈ ರೀತಿಯಲ್ಲಿದ್ರೂ ಸಹ ವಾಯು ಹೇಗೆ ಎಲ್ಲ ಕಡೆ ಒಂದೇ ರಭಸದಿಂದ ಹರಿಯುತ್ತಾನೋ ಆ ರೀತಿಯಲ್ಲಿ ನಡೆದಾಡುವ ಜಲದರೆ ಗುಡ್ಡ ಏಕತೆಯಲ್ಲಿ. ಅಂದರೆ ಇವರಿಗೆ ಪ್ರತಿಸ್ಪರ್ಧಿಯಾಗತಕ್ಕಂಥ ಪ್ರಕೃತಿಯಲ್ಲಿ ಯಾವುದೂ ಇಲ್ಲ. ಭಗವಂತನ ಆಜ್ಞೆಯಂತೆ ಸದಾ ಎಲ್ಲ ಕಡೆ ಒಂದೇ ವೇಗದಲ್ಲಿ ಚಲಿಸುತ್ತಿರ್ತಕ್ಕಂಥ ಮಹಾನುಭಾವರು. ಹೊಡೆದೋಡಿಸುವ ದ್ವೇಷಗಳ ಶಬ್ದ ಬಾಣಗಳಲ್ಲಿ ಯಾರು ದ್ವೇಷಗಳು ಇವರ ಮಧ್ಯೆ ಅಡ್ಡ ಬರ್ತಾರೋ ಅವ್ರನ್ನ ಯಾವ ರೀತಿಯಲ್ಲಿ ಹೊಡೆದೋಡಿಸ್ತಾ ಇದ್ರು? ದ್ವೇಷ ಶಬ್ದ ಬಾಣದಲ್ಲಿ. ಕೇವಲ ಭಗವಂತನ ನಾಮಸ್ಮರಣೆಯಿಂದ ಅವರನ್ನು ದೂರಗಟ್ತಾ ಇದ್ರು.
ಹಾಡಿ ಹೊಗಳುವ ದೈವವ ವೇದಾಂತ ಮಂತ್ರದಲ್ಲಿ ಪ್ರತಿಯೊಂದು ತಾವು ಆಡುವ ಉಸಿರು ಶಬ್ದಗಳಲ್ಲಿ ಭಗವಂತನ ಗುಣಗಳನ್ನು ಚಿಂತಿಸುತ್ತಿದ್ದರು. ನಾಡಿನಲ್ಲಿ ನೆಲೆಸಿಹನು ಸಿದ್ಧಾಂತ ರೂಪದಲ್ಲಿ. ಶ್ರೀಮಧ್ವಾಚಾರ್ಯರು ಸಕಲ ಸಿದ್ಧಾಂತದವೇ ಮೂರ್ತಿಮತ್ತಾಗಿ ಚಲಿಸುವಂತೆ ಶ್ರೀಮಧ್ವಾಚಾರ್ಯರು ಆಗಿನ ಜನರಿಗೆ ಕಾಣಿಸಿಕೊಂಡಿದ್ದರು. ನಡೆದಾಡುವ ಜಲ ಧರೆ ಗುಡ್ಡ ಏಕತೆಯಲ್ಲಿ, ಹೊಳೆದೋಡಿಸುವ ದ್ವೇಷಿಗಳ ಶಬ್ದ ಬಾಣದಲ್ಲಿ, ಹಾಡಿ ಹೊಗಳುವ ದೈವವ ವೇದಾಂತ ಮಂತ್ರದಲ್ಲಿ, ನಾಡಿನಲ್ಲಿ ನೆಲೆಸಿಹನು ಸಿದ್ಧಾಂತ ರೂಪದಲ್ಲಿ. ಒಂದೇ ಬಾರಿ ಸೇವಿಸಿದ ಜನಕ್ಕೆ ಮುಕ್ತಿ ನಿಶ್ಚಯ, ಒಂದೇ ಬಾರಿ ಸೇವಿಸಿದ ಸರ್ವ ಮೂಲ ನಿರಂತರ, ಒಂದು ಬಾರಿ ಸ್ಮರಣೆಯು ಸಾಕು ಭವಮೋಚಕ್ಕೆ. ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ. ಮನುಷ್ಯರಾಗಿ ಹುಟ್ಟಿದ ಪ್ರತಿಯೊಬ್ಬ ಜೀವರಿಗೆ ಒಂದೇ ಒಂದು ಸಾರಿ ಶ್ರೀಮಧ್ವಾಚಾರ್ಯ ಅಪ್ರತಿಮ ಪ್ರತಿಮೆಯನ್ನು ಯಾರು ಗುರುತಿಸಿಕೊಂಡು ಅವರನ್ನು ನಮಸ್ಕರಿಸುತ್ತಾರೋ ಅಂತಹವರು ಮುಕ್ತಿಗೆ ಮೋಕ್ಷಕ್ಕೆ ಹೋಗತಕ್ಕಂಥವರು ಎಂಬತಕ್ಕಂಥ ತಿಳಿಯಬೇಕು. ಯಾರು ಸರ್ವಮೂಲವನ್ನು ಒಂದು ಬಾರಿ ಓದುತ್ತಾರೋ ಅದು ಅವರಲ್ಲಿ ನಿರಂತರವಾಗಿ ಭಗವಂತನ ಗುಣಗಳನ್ನು ಆರಾಧನೆ ಮಾಡೋದ್ರಲ್ಲಿ ಸಹಾಯ ಮಾಡುತ್ತಾ ಇರುತ್ತದೆ. ಯಾರು ಶ್ರೀ ವಾಯುದೇವರ ಸ್ಮರಣೆ ಮಾಡುತ್ತಾರೋ ಅವರು ಈ ಸಂಸಾರ ಬಂಧನವನ್ನೇ ಬಿಡಿಸಿಕೊಂಡು ಮೋಕ್ಷಕ್ಕೆ ಹೋಗತಕ್ಕಂಥ ಯೋಗ್ಯರಾಗಿರುತ್ತಾರೆ. ಆದ್ದರಿಂದ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ. ಮನುಷ್ಯರಿಗೆ ಜೀವರಿಗೆ 84 ಲಕ್ಷ ಯೋನಿಗಳಲ್ಲಿ ಯಾವ ಯೋನಿಗಳಿದ್ದರೂ ಸಹ ಶ್ರೀ ಮುಖ್ಯ ಪ್ರಾಣದೇವರ ಸ್ಮರಣೆ ಏನಿದೆ ಆ ಸ್ಮರಣೆಯಿಂದ ಪ್ರತಿ ಜನ್ಮದಲ್ಲೂ ಸಹ ಜೀವ ತಾನು ಉದ್ಧಾರ ಆಗಬಹುದು ಎಂಬತಕ್ಕಂಥ ಸಂದೇಶವನ್ನು ಇಲ್ಲಿ ಹೇಳಿದ್ದಾರೆ. ಒಂದೇ ಬಾರಿ ಸೇವಿಸಿದ ಜನಕ್ಕೆ ಮುಕ್ತಿ ನಿಶ್ಚಯ, ಒಂದೇ ಬಾರಿ ಸೇವಿಸಿದ ಸರ್ವಮೂಲ ನಿರಂತರ, ಒಂದು ಬಾರಿ ಸ್ಮರಣೆಯು ಸಾಕು ಭವಮೋಚಕಕ್ಕೆ. ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ. ಪೂಜಕನೆ ರಕ್ಷಾರ್ಹನು ಧರ್ಮೋ ರಕ್ಷತೆ ರಕ್ಷತಃ, ಪ್ರಜಾಪಾಲನೆಯ ಸರ್ವೋತ್ಕೃಷ್ಟ ಪೂಜಾ ವಿಧಾನವು, ಅಂಜದೆ ಪಾಲಿಸುವ ಶಿಕ್ಷಣ ಗುರು ಕಾಣಿಕೆಯು, ನಂಜಿಲ್ಲದೆ ನಡೆಸುವ ಗುರು ಭಕ್ತಿ ಸನ್ಮಾರ್ಗವು. ಶ್ರೀಮದಾನಂದ ತೀರ್ಥರ ಅನುಯಾಯಿಗಳ ರಕ್ಷಣವನ್ನು ಈಗ ಹೇಳ್ತಾ ಇದ್ದಾರೆ. ಪೂಜಕನೇ ರಕ್ಷಾರ್ಹನು. ಯಾರು ಭಗವಂತನ ಗುಣಗಳನ್ನು ತಿಳಿದು ಅವನ ಅಧೀನ ತಾನೆಂದು ತಾನು ದಾಸನೆಂದು ಯಾರು ಸೇವೆಯನ್ನು ಮಾಡುತ್ತಾರೋ, ಯಾರು ಭಜ ಸೇವಾಯಾಮ್ ಎಂಬತಕ್ಕಂಥದ್ದು ಇದೆ, ಯಾರು ಅರ್ಚನೆಯನ್ನು ಮಾಡುತ್ತಾರೋ ಪೂಜೆಯನ್ನು ಮಾಡುತ್ತಾರೋ ಅಂತಹ ಸಾತ್ವಿಕ ಜನರು ರಕ್ಷಣೆ ಮಾಡಲು ಹೊಸಗವೇ ಶ್ರೀ ವಾಯುದೇವರು ಪಣ ತೊಟ್ಟಿರುತ್ತಾರೆ. ಧರ್ಮೋ ರಕ್ಷತೆ ರಕ್ಷತಃ. ಯಾರು ಧರ್ಮವನ್ನು ರಕ್ಷಣೆ ಮಾಡುತ್ತಾರೋ ಅವರನ್ನು ಧರ್ಮ ರಕ್ಷಿಸುತ್ತದೆ ಎಂಬ ಮಾತಿನಂತೆ ಯಾರು ಭಗವಂತನ ಆರಾಧನೆಯಲ್ಲಿ ತೊಡಗುತ್ತಾರೋ ಅವರನ್ನು ಶ್ರೀ ವಾಯುದೇವರು ರಕ್ಷಿಸುತ್ತಾರೆ. ಪ್ರಜಾಪಾಲನೆಯ ಸರ್ವೋತ್ಕೃಷ್ಟ ಪೂಜಾ ವಿಧಾನವು. ಭಗವಂತನ ಸೃಷ್ಟಿಯಲ್ಲಿ ಯಾರಿದ್ದಾರೆ, ಯಾವ ಜಲಚರ ಪ್ರಾಣಿಗಳಿದೆಯೋ, ಯಾವ ವಾಯುಚರ ಪ್ರಾಣಿಗಳು, ಯಾವ ಭೂಮಿಯಲ್ಲಿ ಇರತಕ್ಕಂಥ ಬೇಕಾಷ್ಟು ಪ್ರಾಣಿಗಳಿದೆಯೋ ಎಲ್ಲರಲ್ಲೂ ದಯೆ ತೋರುವುದೇ ಶ್ರೇಷ್ಠ ಸರ್ವೋತ್ಕೃಷ್ಟ ಪೂಜಾ ವಿಧಾನವು. ಭಗವಂತ ಎಲ್ಲರಲ್ಲೂ ಇದ್ದಾನೆ ಎಂಬತಕ್ಕಂಥ ಶ್ರೇಷ್ಠವಾದ ಜ್ಞಾನವನ್ನು ಹೊಂದುವುದೇ ಭಗವಂತನಿಗೆ ಶ್ರೇಷ್ಠವಾದ ಪೂಜೆ ಎನಿಸುತ್ತದೆ. ಅಂಜದೆ ಪಾಲಿಸುವ ಶಿಕ್ಷಣ ಗುರು ಕಾಣಿಕೆಯು. ಭಯವಿಲ್ಲದೆ ಯಾವ ಜ್ಞಾನ ಇದೆ ಅದು ಯೋಗ್ಯವಾದ ಜ್ಞಾನ. ಅಂಜದೆ ಪಾಲಿಸುವ ಶಿಕ್ಷಣ ಗುರು ಕಾಣಿಕೆಯು. ಅದೇ ನಮ್ಮ ವಾಯುದೇವರಿಗೆ ನಾವು ಕೊಡಬಹುದಾದಂತ ಗುರು ಕಾಣಿಕೆ ಎನಿಸುತ್ತದೆ. ನಂಜಿಲ್ಲದೆ ನಡೆಸುವ ಗುರು ಭಕ್ತಿ ಸನ್ಮಾರ್ಗವು. ಮೋಸ ಮನಸ್ಸಿನಲ್ಲಿ ಧಾವಳ ಇಲ್ಲದೆ
ಯಾವ ಯೋಗ್ಯವಾದ ಜೀವನ ನಡೆಸುತ್ತಾರೋ ಅದೇ ಗುರುಭಕ್ತಿ, ಅದೇ ಸನ್ಮಾರ್ಗ. ಪೂಜಕನೆ ರಕ್ಷಾರ್ಹನು ಧರ್ಮೋ ರಕ್ಷತೆ ರಕ್ಷತಃ. ಪ್ರಜಾಪಾಲನೆಯ ಸರ್ವೋತ್ಕೃಷ್ಟ ಪೂಜಾ ವಿಧಾನವು ಅಂಜದೆ ಪಾಲಿಸುವ ಶಿಕ್ಷಣ ಗುರು ಕಾಣಿಕೆಯು. ನಂಜಿಲ್ಲದೆ ನಡೆಸುವ ಗುರುಭಕ್ತಿ ಸನ್ಮಾರ್ಗವು. ರೋಚಕವು ನೀತಿ ಬೋಧಕ ಕಥಾ ಪ್ರಸಂಗಗಳು. ರುಚಿಸುವುದು ಕಠಿಣ ಸಾಧ್ಯ ಶಾಸ್ತ್ರ ಪ್ರಮೇಯಗಳು. ಆಚರಿದ ಶುಷ್ಕ ತರ್ಕ ಪ್ರಬಲ ಭಯಂಕರವು. ರಚಮತ್ವ ಸಮೋ ಗುರುಹೋ ರಚತಸ್ಯ ಸಮಂ ಪುಮಾನ್. ಶ್ರೀ ಮಧ್ವಾಚಾರ್ಯರು ತಾವು ರಚಿಸಿದ ಗ್ರಂಥಗಳ ಪರಿಚಯವನ್ನು ಇಲ್ಲಿ ಮಾಡುತ್ತಿದ್ದಾರೆ. ರೋಚಕವು ನೀತಿ ಬೋಧಕ ಕಥಾ ಪ್ರಸಂಗಗಳು. ಯಾರು ಕಥೆಯ ರೂಪದಲ್ಲಿ ಹೇಳ್ತಾ ಹೋದರೆ ಎಲ್ಲರಿಗೂ ಅದು ರುಚಿಸುತ್ತದೆ. ಆದರೆ ಶಾಸ್ತ್ರ ಪ್ರಮೇಯವನ್ನು ಯಾರು ಹೇಳ್ತಾರೆ ಅದು ಎಲ್ಲ ಜನರಿಗೂ ರುಚಿಸುವುದಿಲ್ಲ. ಆಚರಣದ ಶುಷ್ಕ ತರ್ಕ ಪ್ರಬಲ ಭಯಂಕರವು. ಈ ಕಥೆಯ ರೂಪವೂ ಅಲ್ಲವೇ, ಶಾಸ್ತ್ರದ ಪ್ರಮೇಯವೂ ಅಲ್ಲದೆ ಕೇವಲ ವಾದ ಪ್ರತಿವಾದದಲ್ಲಿ ಹೇಳ್ತಾ ಹೋದರೆ ಅದು ಶುಷ್ಕ ತರ್ಕ ಎನಿಸುತ್ತದೆ. ಬದ್ಧ ಸಮೋ ಗುರುಹು ರಚತಸ್ಯ ಸಮಂ ಪುಮಾನ್. ಆದರೆ ಶ್ರೀಮಧ್ವಾಚಾರ್ಯರು ಹೇಳಿರ್ತಕ್ಕಂಥ ನೀತಿ ಬೋಧಕ ಕಥಾ ಪ್ರಸಂಗಗಳು ಎಲ್ಲವೂ ಶಾಸ್ತ್ರ ಪ್ರಮೇಯಗಳೇ ಆಗಿದೆ. ಯಾವುದೂ ಶುಷ್ಕ ತರ್ಕ ಅಲ್ಲ. ಎಲ್ಲವೂ ಭಗವಂತನು ಕಾಣುವ ದಿವ್ಯ ಮಾರ್ಗವಾಗಿದೆ ಎಂಬ ಅಭಿಪ್ರಾಯವನ್ನು ಇಲ್ಲಿ ತಿಳಿದುಕೊಳ್ಳಬೇಕಾಗಿದೆ. ರೋಚಕ ವನೀತಿ ಬೋಧಕ ಕಥಾ ಪ್ರಸಂಗಗಳು. ರುಚಿಸದ ಕಠಿಣ ಸಾಧ್ಯ ಶಾಸ್ತ್ರ ಪ್ರಮೇಯಗಳು. ಆಚರಣದ ಶುಷ್ಕ ತರ್ಕ ಪ್ರಬಲ ಭಯಂಕರವು. ರಚಮಧ್ವ ಸಮೋ ಗುರುಹೋ ನಚತಸ್ಯ ಸಮಂ ಪುಮಾನ್. ನಚತಸ್ಯ ಸಮಂ ಪುಮಾನ್. ಲೋಕದಲ್ಲಿ ಶ್ರೀ ವಾಯುದೇವರಿಗೆ ಸಮನಾದ ಪುರುಷರು ಬೇರೆಯವರಿಲ್ಲ. ಅಂದರೆ ವಾಯುದೇವರು ಭಗವಂತನ ಹಿರಿಮೆಗಳನ್ನು ಹಾಡುವುದರಲ್ಲಿ ಅಗ್ರಗಣ್ಯರು ಎಂಬ ತಾತ್ಪರ್ಯವನ್ನು ತಿಳಿಸಬೇಕಾಗಿದೆ. ಶೋಭನವು ಆಕೃತಿಯು ಪೂರ್ಣಬೋಧ ಪೂರ್ಣ ಪ್ರಜ್ಞ. ಶೋಭನವು ನೆಡೆ ನುಡಿ ದೇವಮಾನ್ಯ ಸರ್ವಮೂಲ. ಶೋಭನವು ಆಚಾರ ವಿಚಾರ ವಿನೋದ ಕ್ರಮವು. ಶೋಭನಿಕೆ ಶೋಭನವು ಶ್ರೀಮದಾನಂದ ತೀರ್ಥರು. ಯಾರು ಶ್ರೀಮಧ್ವರಾಯರ ಗ್ರಂಥವನ್ನು ಅವಲೋಕನ ಮಾಡುತ್ತಾರೋ ಅವರ ಹಿರಿಮೆ ಏನು ಎಂಬತಕ್ಕಂಥ ಇಲ್ಲಿ ವರ್ಣನೆವಾಗಿದೆ. ಶೋಭನವು ಆಕೃತಿಯು ಪೂರ್ಣಬೋಧ ಪೂರ್ಣ ಪ್ರಜ್ಞ. ನಮ್ಮ ವಾಯುದೇವರು ಪೂರ್ಣಬೋಧರು. ಅವರಿಗೆ ಯಾವುದೇ ತಿಳಿದಿಲ್ಲ ಎಂಬತಕ್ಕಂಥದ್ದಿಲ್ಲ. ಪೂರ್ಣವಾಗಿ ತಿಳಿದಿದ್ದಾರೆ. ಪೂರ್ಣ ಪ್ರಜ್ಞರು. ಭಗವಂತನ ತಿಳಿಯಲಿಕ್ಕೆ ಪೂರ್ಣ ಸಮರ್ಥರಾಗಿದ್ದಾರೆ. ಶೋಭನವು ಆಕೃತಿಯು. ಅವರ ಆಕೃತಿ, ಅವರ ದೇಹದ ಸೌಷ್ಠವು ಸಹ 32 ಸದ್ಗುಣಗಳಿಂದ ಪೂರ್ಣವಾಗಿದೆ. ಮತ್ತು ಅವರು ರಚಿಸಿದ ಕೃತಿಗಳು ಸಹ ಪೂರ್ಣ ಜ್ಞಾನದಿಂದ ತುಂಬಿದೆ. ಶೋಭನವು ಆ ಕೃತಿಯು ಪೂರ್ಣಬೋಧ ಪೂರ್ಣ ಪ್ರಜ್ಞ. ಆ ಕೃತಿಗಳು ಭಗವಂತನನ್ನು ನೇರವಾಗಿ ಸ್ಪಷ್ಟವಾಗಿ ತಿಳಿಸುತ್ತದೆ. ಶೋಭನವು ನಡೆ ನುಡಿ ವೇದಮಾನ್ಯ ಸರ್ವಮೂಲ. ಅವರು ನಡೆತಕ್ಕಂಥ ಪ್ರತಿಯೊಂದು ಹೆಜ್ಜೆಯೂ ಸಹ ವೇದೋಕ್ತವಾದ ದೇವತೆಗಳಿಗೆ ಇಷ್ಟವಾದ ಮಾರ್ಗಗಳಾಗಿದೆ. ಅಂದರೆ ಅವರು ಹೇಳಿರ್ತಕ್ಕಂಥ ಸರ್ವಮೂಲದಲ್ಲಿರ್ತಕ್ಕಂಥ ಪ್ರತಿಯೊಂದು ವಾಕ್ಯವೂ ಸಹ ಎಲ್ಲ ದೇವತೆಗಳಿಂದಲೂ ಮಾನ್ಯವಾಗಿದೆ ಮತ್ತು ವೇದೋಕ್ತವಾಗಿದೆ. ಶೋಭನವು ನಡೆ ನುಡಿ ದೇವಮಾನ್ಯ ಸರ್ವಮೂಲ. ಶೋಭನವು ಆಚಾರ ವಿಚಾರ ವಿನೋದ ಕ್ರಮವು. ಮೂಲದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿರುವ ವಿಚಾರ ಮಾಡಲ್ಪಟ್ಟಿರುವ ಆಚಾರ ವಿಚಾರಗಳೇನಿದೆ ಎಲ್ಲವೂ ಸಹ ಏನು ಇದು ವಿನೋದ ಕ್ರಮವಾಗಿ ಮಾಡಿದ್ದಾರೆ ಎಲ್ಲವೂ ಸಹ ಸರ್ವೋತ್ಕೃಷ್ಟ ವೇದ ವಿದ್ಯವಾಗಿದೆ. ಶೋಭನೆಗೆ ಶೋಭನವು ಶ್ರೀಮದಾನಂದ ತೀರ್ಥರು. ಇಂತಹ ಅಮೂಲ್ಯವಾದ ಶಾಸ್ತ್ರವನ್ನು ಕೊಟ್ಟಿರತಕ್ಕಂಥ ಶ್ರೀಮಧ್ವರಾಯರೇ ಶೋಭನ ಭಟ್ಟರು. ಶೋಭನ ಭಟ್ಟರೆಂಬ ತಮ್ಮ ವಿದ್ಯಾರ್ಥಿಗಳು, ತಮ್ಮ ಶಿಷ್ಯರೇನಿದ್ದಾರೆ ಅವರಿಗೆ ಗುರುಗಳಾಗಿದ್ದರು. ಅವರು ಸಹ ಶೋಭನರು.
ತಾವು ಶೋಭನರು, ಶೋಭನ ಭಟ್ಟರಿಗೂ ಸಹ ಗುರುಗಳು. ಆದ್ದರಿಂದ ಶ್ರೀ ಮಧ್ವಾಚಾರ್ಯರು ಶೋಭನೆಗೆ ಶೋಭನವು, ಶೋಭನ ಭಟ್ಟರಿಗೂ ಸಹ ಗುರುಗಳಾಗಿದ್ದರು ಎಂಬತಕ್ಕಂಥ ಇಂಗಿತವನ್ನು ಇಲ್ಲಿ ತಿಳಿಯಬಹುದಾಗಿದೆ. ಸಹಸ್ರನಾಮಕ್ಕೆ ಶತಾರ್ಥ ಹೇಳಿದ ಮಹಾಗುರು, ಸಹಸ್ರವದನಿಗೆ ನಿತ್ಯ ಪಾಠ ಬೋಧಿಸಿದ, ಸಹಸ್ರದ ಬೀಜಕ್ಕೆ ಮೊಳಕೆ ತೋರಿಸಿದ ಗುರು, ಸಹಸ್ರಾಂಗುಟದಿ ಧಿಕ್ಕರಿಸಿದ ಶ್ರೇಷ್ಠ ಪಟು. ಶ್ರೀ ಮಧ್ವಾಚಾರ್ಯರು ಒಳ್ಳೆಯ ಆಟಗಾರ ಎಂಬತಕ್ಕಂಥದನ್ನು ಇಲ್ಲಿ ವರ್ಣನೆ ಮಾಡುತ್ತಿದ್ದಾರೆ. ಸಹಸ್ರನಾಮಕ್ಕೆ ಶತಾರ್ಥ ಹೇಳಿದ ಮಹಾಗುರು. ಸಹಸ್ರನಾಮಕ್ಕೆ ಎಷ್ಟು ಅರ್ಥಗಳಿರಬಹುದು ಎಂಬತಕ್ಕಂಥ ವಿದ್ವದ್ಗೋಷ್ಠಿಯಲ್ಲಿ ಪ್ರತಿಯೊಂದು ಪದಕ್ಕೂ ಸಹ 100 ಅರ್ಥ ಕನಿಷ್ಠವಾಗಿದೆ ಎಂದು ತೋರಿಸಿಕೊಟ್ಟಿರ್ತಾವರು ನಮ್ಮ ಗುರುಗಳು. ಸಹಸ್ರ ವದನನಿಗೆ ನಿತ್ಯ ಪಾಠ ಬೋಧಿಸಿದ, ಆದಿಶೇಷನಿಗೆ ಸಹಸ್ರ ತಲೆಗಳಿದೆ. ಆ ಸಹಸ್ರ ತಲೆಗಳಿಂದ ಕೇಳಿದವರು ಯಾರು? ಶೇಷದೇವರು. ಅಂತಹವರಿಗೆ ಪಾಠ ಮಾಡಿದವರು ಶ್ರೀ ನಮ್ಮ ಮಧ್ವರಾಯರು. ಸಹಸ್ರ ವದನನಿಗೆ ನಿತ್ಯ ಪಾಠ ಬೋಧಿಸಿದ, ಯಾವತ್ತೋ ಒಂದು ದಿನ ಪಾಠ ಮಾಡಿದ್ದಿಲ್ಲ, ಪ್ರತಿನಿತ್ಯವೂ ಮಾಡುತ್ತಿರ್ತಕ್ಕಂಥ ಅಪ್ರತಿಮರು. ಸ್ವಹಸ್ತದ ಬೀಜಕ್ಕೆ, ಸ್ವಹಸ್ತದಿ ಬೀಜಕ್ಕೆ ಮೊಳಕೆ ತೋರಿಸಿದ ಗುರು. ವೇದ ಪ್ರಾಮಾಣ್ಯ ಎಂಬತಕ್ಕಂಥದ್ದನ್ನ ತಮ್ಮ ಹಸ್ತದಲ್ಲಿ ಒಣಗಿದ ಬೀಜವನ್ನು ಇಟ್ಟುಕೊಂಡು ವೇದದಲ್ಲಿ ಮಂತ್ರವನ್ನು ಉಚ್ಚರಿಸಲು ಆ ಕ್ಷಣದಲ್ಲೇ ಮೊಳಕೆ ಒಡೆದು ಬಳ್ಳಿಯಾಗಿ ಹೂವು ಫಲ ಪುಷ್ಪವನ್ನು ತೋರಿಸಿದಂತಹ ಶ್ರೇಷ್ಠವಾದ ಗುರುಗಳು ನಮ್ಮ ಗುರುಗಳು. ಸ್ವಹಸ್ತ ಅಂಗುಟದ ಧಿಕ್ಕರಿಸಿದ ಶ್ರೇಷ್ಠ ಪಟು. ತಮ್ಮ ಮೇಲೆ ಎರಗಿದ ಅನೇಕ ಬಲಾಢ್ಯ ವ್ಯಕ್ತಿಗಳನ್ನ ಕೇವಲ ತಮ್ಮ ಒಂದೇ ಬೆರಳಿನಿಂದ ಸೋಲಿಸಿದಂತಹ ಶ್ರೇಷ್ಠ ಪಟು ನಮ್ಮ ಶ್ರೀಮಧ್ವರಾಯರು. ಅಂದರೆ ತಮ್ಮ ದೈಹಿಕ ಪಟುತ್ವ, ಮಾನಸಿಕ ಪಟುತ್ವ, ವಿದ್ಯಾ ಪಟುತ್ವ ಮತ್ತು ಪಾಠ ಹೇಳತಕ್ಕಂಥ ಪಟುತ್ವ, ಎಲ್ಲಾ ಪಟುತ್ವವನ್ನು ಇಲ್ಲಿ ವರ್ಣನೆ ಮಾಡಿದ್ದಾರೆ. ಸಹಸ್ರನಾಮಕ್ಕೆ ಶತಾರ್ಥ ಹೇಳಿದ ಮಹಾಗುರು, ಸಹಸ್ರವದನಿಗೆ ನಿತ್ಯ ಪಾಠ ಬೋಧಿಸಿದ, ಸ್ವಹಸ್ತದಿ ಬೀಜಕ್ಕೆ ಮೊಳಕೆ ತೋರಿಸಿದ ಗುರು, ಸ್ವಹಸ್ತಾಂಗುಟದಿ ಧಿಕ್ಕರಿಸಿದ ಶ್ರೇಷ್ಠ ಪಟು. ಆನಂದ ತೋರುವ ಜ್ಞಾನದಾತೃ ಜೀವೋತ್ತಮ ಗುರು, ಆನಂದ ನೀಡುವ ಶಾಸ್ತ್ರವ ಮಧ್ವರಾಯರ ಶಾಸ್ತ್ರ. ಆನಂದಮಯನ ದರ್ಶನವೇ ಯಥಾರ್ಥ ಜ್ಞಾನವು, ಆನಂದ ತೀರ್ಥರೇ ನಮ್ಮ ಶ್ರೀಮದಾನಂದ ತೀರ್ಥರು. ಇಲ್ಲಿ ಶ್ರೀಮಧ್ವಾಚಾರ್ಯರಿಗೆ ಹೆಸರು ಆನಂದ ತೀರ್ಥರು ಎಂದು ಹೆಸರು. ಅದು ಅನ್ವಯ ಹೇಗೆ ಎಂಬುದನ್ನು ವಿಚಾರ ಮಾಡಿದ್ದಾರೆ. ಆನಂದ ತೋರುವ ಜ್ಞಾನದಾತೃ ಜೀವೋತ್ತಮ ಗುರು, ಎಲ್ಲರಿಗೂ ಬೇಕಾಗಿರ್ತಕ್ಕಂತಹದು ಅಪೇಕ್ಷಿತವಾದದ್ದು ಆನಂದ. ಆ ಆನಂದವನ್ನು ದೊರೆಯತಕ್ಕಂತಹ ಜಾಗ ಮೋಕ್ಷ. ಆ ಮೋಕ್ಷಕ್ಕೆ ಬೇಕಾಗಿರ್ತಕ್ಕಂಥದ್ದು ಜ್ಞಾನ. ಆ ಜ್ಞಾನವನ್ನು ದಯಪಾಲಿಸುವವರು ನಮ್ಮ ಜೀವೋತ್ತಮರಾಗಿರ್ತಕ್ಕಂಥ ವಾಯುದೇವರು. ಆನಂದ ತೋರುವ ಜ್ಞಾನದಾತೃ ಜೀವೋತ್ತಮ ಗುರು, ಆನಂದ ನೀಡುವ ಶಾಸ್ತ್ರವು ಮಧ್ವರಾಯರ ಶಾಸ್ತ್ರ. ಶ್ರೀ ಸರ್ವಮೂಲ ಎಂಬತಕ್ಕಂಥದ್ದು ದಿವ್ಯ ಶಾಸ್ತ್ರ ಏನಿದೆ, ಅದರಲ್ಲಿ ಆನಂದವನ್ನೇ ಹಂಚುತ್ತಿದ್ದಾರೆ. ಅಂದರೆ ನಮ್ಮ ಮನಸ್ಸಲ್ಲಿ ಇರತಕ್ಕಂಥ ದುಷ್ಟ ಶಂಕೆಗಳು ಏನಿದೆ, ಸಂಶಯಗಳು ಎಂಬಂತದ್ದು ಏನಿದೆ, ಅದರ ನಿವಾರಣೆಯಾದಾಗ ಎಲ್ಲರಿಗೂ ಆನಂದವಾಗ್ತಾ ಇದೆ. ಆದ್ದರಿಂದ ನಮ್ಮ ಮಧ್ವರಾಯರ ಶಾಸ್ತ್ರವನ್ನು ಆನಂದ ಶಾಸ್ತ್ರ ಎಂದು ಹೆಸರಿಸಲಾಗಿದೆ. ಆನಂದಮಯನ ದರ್ಶನವೇ ಯಥಾರ್ಥ ಜ್ಞಾನವು. ಆನಂದಮಯನ ಭಗವಂತ, ಅವನ ದರ್ಶನ ಲಾಭ ಸಿಗತಕ್ಕಂಥದ್ದು ಯಾವುದರಿಂದ ಅಂದ್ರೆ ಕೇವಲ ನಮ್ಮ ಸರ್ವಮೂಲ ಗ್ರಂಥದಿಂದ, ಯಥಾರ್ಥ ಜ್ಞಾನದಿಂದ. ಆ ಯಥಾರ್ಥ ಜ್ಞಾನವನ್ನು ಪ್ರತಿಪಾದಿಸಿರ್ತಕ್ಕಂಥ ಗ್ರಂಥ ಸರ್ವಮೂಲ.
ಆನಂದ ತೀರ್ಥರೇ ನಮ್ಮ ಶ್ರೀಮದಾನಂದ ತೀರ್ಥರು. ಈ ಆನಂದ ಎಂಬತಕ್ಕಂಥ ಜ್ಞಾನವನ್ನು ಕೊಡ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ನಮ್ಮ ಶ್ರೀಮದಾನಂದ ತೀರ್ಥರು, ಶ್ರೀಮಧ್ವಾಚಾರ್ಯರು. ಆನಂದ ತೋರುವ ಜ್ಞಾನದಾತೃ ಜೀವೋತ್ತಮ ಗುರು, ಆನಂದ ನೀಡುವ ಶಾಸ್ತ್ರವು ಮಧ್ವರಾಯರ ಶಾಸ್ತ್ರ. ಆನಂದಮಯನ ದರ್ಶನವೇ ಯಥಾರ್ಥ ಜ್ಞಾನವು, ಆನಂದ ತೀರ್ಥರೇ ನಮ್ಮ ಶ್ರೀಮದಾನಂದ ತೀರ್ಥರು. ಅನುಭವ ಸಾಧ್ಯ ಪ್ರಕೃತಿ ಗಾಳಿ ನಮ್ಮ ಉಸಿರು, ಅನುಭವ ವೈದ್ಯ ಸುಖ ದುಃಖ ಮಿಶ್ರಿತ ಬದುಕು. ಅನುಭವ ಜರೆಯುವ ಶಾಸ್ತ್ರ ಮೂಢತನ ಪರಾಕಾಷ್ಠೆ, ಅನುಭವ ಸಿದ್ಧ ಆಗಮವೇ ಸದಾಗಮಗಳು. ಇನ್ನು ನಮ್ಮ ಸರ್ವಮೂಲದ ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ಅನುಭವ ಸಾಧ್ಯ ಪ್ರಕೃತಿ ಗಾಳಿ ನಮ್ಮ ಉಸಿರು. ಪ್ರತಿಯೊಬ್ಬ ಜೀವರಲ್ಲೂ ತಾವು ಅನುಭವಿಸತಕ್ಕಂಥದ್ದು ಏನು, ಆ ಪ್ರಕೃತಿ ಹೊಡೆತಕ್ಕೆ ಗಾಳಿಯ ಹೊಡೆತಕ್ಕೆ ಸಿಕ್ಕಿ ಕಷ್ಟ ಅನುಭವಿಸುತ್ತಿದ್ದಾರೆ. ಇದು ಅನುಭವದಿಂದ ಸಿದ್ಧವಾಗಿದೆ. ಎಲ್ಲ ಜೀವರು ಸಹ ಒಂದಲ್ಲ ಒಂದು ರೀತಿಯಲ್ಲಿ ಬವಣೆಯನ್ನು ಎದುರಿಸುತ್ತಿದ್ದಾರೆ. ಇದು ಅನುಭವ ಸಿದ್ಧ. ಅನುಭವ ಸಾಧ್ಯ ಪ್ರಕೃತಿ ಗಾಳಿ ನಮ್ಮ ಉಸಿರು. ನಾವು ಬದುಕಬೇಕು ಎಂದರೆ ಈ ಪ್ರಕೃತಿ ಬೇಕು, ಮಣ್ಣು ನೀರು ಗಾಳಿ ಬೇಕು, ಇದು ನಮ್ಮ ಉಸಿರು ಬೇಕು. ಇದು ನಮ್ಮ ಅನುಭವ. ಯಾರು ಉಸಿರಿಲ್ಲದೆ ಇರತಕ್ಕಂಥದ್ದು ಸಾಧ್ಯವೇ ಇಲ್ಲ. ಉಸಿರು ಎಂಬತಕ್ಕಂಥದ್ದು ಬೇಕೇ ಬೇಕು ಎಂಬತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಅನುಭವ ಸಿದ್ಧ. ಅನುಭವ ವೇದ್ಯ ಸುಖ ದುಃಖ ಮಿಶ್ರಿತ ಬದುಕು. ಎಲ್ಲರ ಬದುಕಿನಲ್ಲೂ ಸಹ ಸುಖವೂ ಇದೆ, ದುಃಖವೂ ಇದೆ, ಮಿಶ್ರಿತವಾದ ಬದುಕು ಎಂಬತಕ್ಕಂಥದ್ದು ಪರರಿಂದ ಅವರು ನೋಡಬೇಕಾಗಿಲ್ಲ, ಕಲಿಯಬೇಕಾಗಿದ್ದಿಲ್ಲ. ಎಲ್ಲರಿಗೂ ಅನುಭವದಿಂದಲೇ ಸಿದ್ಧವಾಗಿರ್ತಕ್ಕಂಥದ್ದು. ಅನುಭವ ಜರೆಯುವ ಶಾಸ್ತ್ರ ಮೂಢತನ ಪರಾಕಾಷ್ಠೆ. ಯಾವ ಈ ಅನುಭವವೇ ಸುಳ್ಳು ಎಂಬತಕ್ಕಂಥ ದುರ್ಜನರೇನಿದ್ದಾರೆ ಅವರು ನೀಚರು, ಮಹಾ ಅಧಮರು. ಅವರು ಅನುಭವವನ್ನೇ ಅಪಲಾಪ ಮಾಡಿರ್ತಕ್ಕಂಥ ಶಾಸ್ತ್ರವನ್ನು ರಚನೆ ಮಾಡಿದ್ದಾರೆ. ಇದೇ ಮೂಢತನ ಪರಾಕಾಷ್ಠೆ. ಅಂದ್ರೆ ಇದಕ್ಕಿನ್ನ ಕೆಟ್ಟದು ಎಂಬತಕ್ಕಂಥದ್ದು ಯಾವುದೂ ಇಲ್ಲ. ಅಂದ್ರೆ ಅಜ್ಞಾನ ಪರವಶರಾಗಿದ್ದಾರೆ. ಅನುಭವ ಸಿದ್ಧ ಆಗಮವೇ ಸದಾಗಮಗಳು. ಆದ್ದರಿಂದ ಯಾವ ಶಾಸ್ತ್ರ ನಮ್ಮ ಅನುಭವವನ್ನು ಹೆಚ್ಚಿಸುವುದು, ನಮ್ಮ ಅನುಭವವನ್ನು ತಿಳಿಸುವುದು ಅದೇ ಸದಾಗಮಗಳು. ಯಾವುದು ನಮ್ಮ ಅನುಭವಕ್ಕೆ ವಿರುದ್ಧವಾಗಿರುತ್ತದೋ ಅದೇ ದುರಾಗಮಗಳು. ಆದ್ದರಿಂದ ಶ್ರೀ ಮಧ್ವಾಚಾರ್ಯರು ರಚಿಸಿದ ಸರ್ವಮೂಲ ಗ್ರಂಥ ಸದಾಗಮಗಳು ಎಂದು ಪ್ರಸಿದ್ಧಿಯಾಗಿದೆ. ಅನುಭವ ಸಾಧ್ಯ ಪ್ರಕೃತಿ ಗಾಳಿ ನಮ್ಮ ಉಸಿರು, ಅನುಭವ ವೇದ್ಯ ಸುಖ ದುಃಖ ಮಿಶ್ರಿತ ಬದುಕು. ಅನುಭವ ಜರೆಯುವ ಶಾಸ್ತ್ರ ಮೂಢತನ ಪರಾಕಾಷ್ಠೆ, ಅನುಭವ ಸಿದ್ಧಾಗಮವೇ ಸದಾಗಮಗಳು. ತಂದೆ ತಾಯಿ ಬಂಧು ಬಳಗ ಎಲ್ಲರೂ ಗುರುಗಳೇ, ಸದಾಚಾರ ನಡವಳಿಕೆಗಳೇ ಗುರು ನಮನ. ಸದಾಗಮ ಆದೇಶ ಸಂದೇಶ ಜೀವನ ಯಶಸ್ಸು, ಯಜ್ಞದಾಚರತೆ ಪ್ರಾಜ್ಞಾ ತದ ಲೋಕಾನವರ್ತಂತೆ. ಇನ್ನು ಯಾರು ಸರ್ವಮೂಲವನ್ನು ಅನುಭವಿಸಿದ್ದಾರೋ ಕಲಿತಿದ್ದಾರೋ ಅವರಿಗೆ ಅವರ ಜೀವನ ಕ್ರಮ ಹೇಗಿರುತ್ತೆ ಎಂಬತಕ್ಕಂಥ ವರ್ಣನೆ ಇಲ್ಲಿದೆ. ತಂದೆ ತಾಯಿ ಬಂಧು ಬಳಗ ಎಲ್ಲರೂ ಗುರುಗಳೇ. ಭಗವಂತನ ಜ್ಞಾನವನ್ನು ತಿಳಿಯಲೋಸ್ಕರವಾಗಿ ಸದಾಗಮಗಳು ನಮಗೆ ಜನ್ಮವಿತ್ತ ತಂದೆಯಲ್ಲಿ, ತಾಯಿಯಲ್ಲಿ, ಬಂಧುಗಳಲ್ಲಿ, ಬಳಗದಲ್ಲಿ ಎಲ್ಲರಲ್ಲೂ ನಾವು ಕಾಣಬಹುದಾಗಿದೆ. ಅವರಲ್ಲಿ ಕಲಿಯಬಹುದಾಗಿದೆ. ಭಗವಂತ ಎಲ್ಲರಲ್ಲೂ ನಿಂತು ನಮಗೆ ಪಾಠವನ್ನು ಮಾಡ್ತಾ ಇರುತ್ತಾನೆ. ಆದ್ದರಿಂದ ಪ್ರಕೃತಿಯಲ್ಲಿರತಕ್ಕಂಥ 24 ವಸ್ತುಗಳು ಸಹ ಗುರುಗಳು ಎಂಬತಕ್ಕಂಥ ಭಾಗವತದಲ್ಲಿ ನಿರ್ಣೀತವಾಗಿದೆ. ಅದನ್ನಿಲ್ಲಿ ಹೇಳ್ತಾ ಇದ್ದಾರೆ. ತಂದೆ ತಾಯಿ ಬಂಧು ಬಳಗ ಎಲ್ಲರೂ ಗುರುಗಳೇ. ಅಂದರೆ ಎಲ್ಲರಿಂದಲೂ ನಾವು ಕಲಿಯತಕ್ಕಂಥ ಒಂದು ವಿಷಯಗಳು ಇದ್ದೇ ಇರುತ್ತದೆ.
ಸದಾಚಾರ ನಡವಳಿಕೆಗಳೇ ಗುರು ನಮನ. ಯಾರು ಸದಾಚಾರಾಗಿರ್ತಾರೋ, ಶಾಸ್ತ್ರ ವಿಹಿತ ಆಚರಣೆಯಲ್ಲಿರ್ತಕ್ಕಂಥವ್ರು ಇರ್ತಾರೋ ಅದೇ ಗುರುಗಳ ನಮನ. ಗುರುಗಳಿಗೆ ನಮನ. ಗುರುಗಳಿಗೆ ಬೇರೊಂದು ನಮಸ್ಕಾರ ಮಾಡೋ ಅವಶ್ಯಕತೆ ಇಲ್ಲ. ತಾವು ಯೋಗ್ಯ ರೀತಿಯಲ್ಲಿ ಜೀವನ ನಡೆಸುವುದೇ ಗುರುಗಳಿಗೆ, ತಂದೆ ತಾಯಿಗಳಿಗೆ, ಬಂಧು ಬಳದವರಿಗೆ ಒಂದು ನಮಸ್ಕರಿಸದಂತೆ, ಅದು ಗುರು ಕಾಣಿಕೆ ಒಪ್ಪಿಸಿದಂತೆ ಆಗುತ್ತದೆ. ಆದ್ದರಿಂದ ಸದಾಚಾರ ನಡವಳಿಕೆಗಳು ಜೀವನದಲ್ಲಿ ಇರಬೇಕು ಎಂಬತಕ್ಕಂಥದ್ದನ್ನು ಹೇಳುತ್ತಿದ್ದಾರೆ. ಸದಾಗಮ ಆದೇಶ ಸಂದೇಶ ಜೀವನ ಯಶಸ್ಸು. ಜೀವನದಲ್ಲಿ ಮುಂದೆ ಬಂದಿದ್ದಾರೆ ಎಂಬುದು ಯಾವುದರಿಂದ ತಿಳಿಯಬಹುದು ಎಂದರೆ ಸದಾಗಮ ಆದೇಶ. ವೇದೋಕ್ತವನ್ನು ತಿಳಿದು ವೇದಾರ್ಥ ನಿರ್ಣಯ ಮಾಡಿಕೊಂಡು ಭಗವಂತನೇ ಸರ್ವೋತ್ತಮ ಎಂಬ ದೃಢವಾದ ನಂಬಿಕೆಯಿಂದ ಯಾರು ಬದುಕಿರುತ್ತಾರೋ ಅದೇ ಸದಾಗಮ ಆದೇಶ, ಅದೇ ಸದಾಗಮ ಸಂದೇಶ, ಇದೇ ಸದಾಗಮದಿಂದ ಜೀವನಿಗೆ ಯಶಸ್ಸು. ಯಜ್ಜದಾಚರತೆ ಪ್ರಾಜ್ಞಾಃ ತದಲೋಕಾನುವರ್ತಂತೆ. ಯಾರು ಜ್ಞಾನಿಗಳು ಆಗಿ ಶುದ್ಧವಾದ ಕರ್ಮವನ್ನು ಆಚರಣೆ ಮಾಡ್ತಾರೋ ಆ ಕರ್ಮದಿಂದ ಲೋಕದಲ್ಲಿ ಇತರರು ಅವನನ್ನು ಅನುಸರಿಸುತ್ತಾರೆ. ಆದ್ದರಿಂದ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಯಜ್ಜದ ಆಚರಿತೆ ಪ್ರಾಜ್ಞಾಃ ತದಲೋಕಾನುವರ್ತಂತೆ. ಯಾವ ಜ್ಞಾನಿಗಳು ಯಾವ ಮಾರ್ಗವನ್ನು ಅನುಷ್ಠಾನ ಮಾಡಿರುತ್ತಾರೋ ಅದನ್ನು ಹಿಂಬಾಲಿಸುವ ಜನರು ಅನೇಕ ಜನರಿರುತ್ತಾರೆ. ಆದ್ದರಿಂದ ಜ್ಞಾನಿಯಾದವನು ಶುದ್ಧವಾದ ಆಚರಣೆಯಲ್ಲಿ ತೊಡಗಿರಬೇಕು ಎಂಬ ಸಂದೇಶವನ್ನು ಇಲ್ಲಿ ಹೇಳಲಾಗಿದೆ. ತಂದೆ ತಾಯಿ ಬಂಧು ಬಳಗ ಎಲ್ಲರೂ ಗುರುಗಳೇ. ಸದಾಚಾರ ನಡವಳಿಕೆ ಗುರು ನಮನ. ಸದಾಗಮ ಆದೇಶ ಸಂದೇಶ ಜೀವನ ಯಶಸ್ಸು. ಯಜ್ಜದಾಚರಿತೆ ಪ್ರಾಜ್ಞಾಃ ತದಲೋಕಾನುವರ್ತಂತೆ. ನಿತ್ಯ ಗುರು ಸತ್ಯ ಸಂದೇಶ ಬದರಿಯಲ್ಲಿ ವಾಸ. ಸತ್ಯತೀರ್ಥ ಕೃಷ್ಣ ಪೂಜಕ ಯತಿಗಳೇ ಶಿಷ್ಯರು. ತತ್ವಬೋಧಕ ವಿಶ್ವ ಪ್ರತಿಷ್ಠಾನುಯಾಯಿಗಳು. ಆತ್ಮವೇದ್ಯ ತಪೋನಿಧಿಗಳೇ ಅನುಗ್ರಾಹಕರು. ಇಲ್ಲಿ ಶ್ರೀಮಧ್ವರಾಯರ ಶಿಷ್ಯ ಪರಂಪರೆಯನ್ನು ವಿವರಿಸಲಾಗಿದೆ. ನಿತ್ಯ ಗುರು ಸತ್ಯ ಸಂದೇಶ ಬದರಿಯಲ್ಲಿ ವಾಸ. ನಮ್ಮ ಶ್ರೀ ಮಧ್ವಾಚಾರ್ಯರು ನಿತ್ಯವಾದ ಗುರುಗಳು. ಅವರಿಗೆ ಯಾವ ರೀತಿಯಲ್ಲಿ ನಾಶ ಎಂಬತಕ್ಕಂಥದ್ದು ಇಲ್ಲ. ಆದ್ರಿಂದ ಎಲ್ಲ ನಾವು ಕಾಣತಕ್ಕಂಥ ಬೇರೆ ಗುರುಗಳು ನಶಿಸಿ ಹೋಗ್ತಾ ಇದ್ದಾರೆ. ಅಂದ್ರೆ ಅವರಿಗೆ ಆಗಿ ಪ್ರಮಾಣ ಅನ್ನೋದು ಕ್ಲುಪ್ತವಾಗಿರುತ್ತದೆ. ಆದರೆ ಮಧ್ವರಾಯರು ನಿತ್ಯರಾಗಿರುತ್ತಾರೆ. ಅಂದ್ರೆ ಕಲಿಯುಗದಲ್ಲೂ ಸಹ 4,32,000 ವರ್ಷಗಳ ಕಾಲ ತಮ್ಮ ಬಾಹ್ಯ ಶರೀರವನ್ನು ಇಟ್ಟುಕೊಂಡಿರುತ್ತಾರೆ. ಅಜರಾಮರರು ಮತ್ತು ವಾಯುದೇವರು ಒಂದು ಬ್ರಹ್ಮಾಂಡಗಳ 100 ವರ್ಷದಲ್ಲಿಯೂ ಸಹ ಇರ್ತಕ್ಕಂಥವರು ಏಕೈಕ ವ್ಯಕ್ತಿಗಳು. ಶ್ರೀ ವಾಯುದೇವರು ನಿತ್ಯ ಗುರು ಸತ್ಯ ಸಂದೇಶ. ವಾಯುದೇವರು ನಮಗೆ ತಲುಪಿಸಿದ ಸಂದೇಶ ವೇದೋಕ್ತವಾದ ಸತ್ಯ ಅಂದ್ರೆ ಭಗವಂತನ ಸಂದೇಶವನ್ನು ತಲುಪಿಸಿದ್ದಾರೆ. ಸತ್ಯ ಸಂದೇಶ. ಇವರು ಬದರಿಯಲ್ಲಿ ವಾಸ. ಬದರಿ ಎಂಬತಕ್ಕಂತಹ ಜ್ಞಾನ ಕ್ಷೇತ್ರ, ಭರತಖಂಡದ ಜ್ಞಾನ ಕ್ಷೇತ್ರದಲ್ಲಿ ವಾಸ ಮಾಡಿಕೊಂಡಿದ್ದಾರೆ. ಸತ್ಯತೀರ್ಥ ಕೃಷ್ಣ ಪೂಜಕ ಯತಿಗಳೇ ಶಿಷ್ಯರು. ಇವರ ಪ್ರಪ್ರಥಮ ಶಿಷ್ಯರು ಸತ್ಯತೀರ್ಥ ಎಂದು ಹೆಸರು. ಸತ್ಯ ಅಂದ್ರೆ ಭಗವಂತ, ಭಗವಂತನ ಕಾಣತಕ್ಕಂತ ಹೋಗತಕ್ಕಂಥವರು ಯಾರು? ಸತ್ಯತೀರ್ಥ ಎಂದು ಹೆಸರು. ಕೃಷ್ಣ ಪೂಜಕ ಅಂದ್ರೆ ಉಡುಪಿ ಶ್ರೀಕೃಷ್ಣನ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಅಷ್ಟ ಯತಿಗಳನ್ನು ನೇಮಿಸಿಬಿಡ್ತಾರೆ. ಅವರೇ ನಿಜವಾದ ಶಿಷ್ಯರು. ತತ್ವಬೋಧಕ ವಿಶ್ವ ಪ್ರತಿಷ್ಠಾನುಯಾಯಿಗಳು. ಯಾರು ಯಥಾರ್ಥ ಜ್ಞಾನವನ್ನು ಎಲ್ಲೆಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದಾರೋ ಅವರೆಲ್ಲರೂ ಸಹ ಶ್ರೀ ಮಧ್ವರಾಯರಿಗೆ ಶಿಷ್ಯರಾಗಿರುತ್ತಾರೆ. ಆತ್ಮವೇದ್ಯ ತಪೋನಿಧಿಗಳೇ ಅನುಗ್ರಾಹಕರು. ಆದರೂ ತಮ್ಮಲ್ಲಿ ಯಾರು ವಾಯುದೇವರನ್ನ ಅರಿತು ತಿಳಿದು ಅವರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೋ, ಅಂತಹ ತಪಸ್ಸನ್ನು ಯಾರು ಮಾಡಿಕೊಂಡಿರ್ತಾರೋ ಅವರೇ ನಿಜವಾದ ಅರ್ಥದಲ್ಲಿ ಅನುಗ್ರಾಹಕರು, ಶಿಷ್ಯರು ಎಂಬ ಅರ್ಥವನ್ನು ಇಲ್ಲಿದೆ.
ನಿತ್ಯ ಗುರು ಸತ್ಯ ಸಂದೇಶ ಬದರಿಯಲ್ಲಿ ವಾಸ. ಸತ್ಯತೀರ್ಥ ಕೃಷ್ಣ ಪೂಜಕ ಯತಿಗಳೇ ಶಿಷ್ಯರು, ತತ್ವಬೋಧಕ ವಿಶ್ವ ಪ್ರತಿಷ್ಠಾನುಯಾಯಿಗಳು, ಆತ್ಮವೇದ್ಯ ತಪೋನಿಧಿಗಳೇ ಅನುಗ್ರಾಹಕರು. ಸಮಸ್ತ ಜೀವ ಪ್ರಾಣಧಾರಕನೇ ಮಹಾಪ್ರಾಣನೇ, ಸಮಸ್ತ ಜ್ಞಾನಿಗಳ ಆರಾಧಕನೇ ಶ್ರೀ ಮುಖ್ಯ ಪ್ರಾಣನೇ, ಸಮಸ್ತ ದೇವತಾ ಜ್ಞಾನ ರೂಪಣೆ ಶ್ರೀ ಮುಖ್ಯ ಪ್ರಾಣನೇ. ನಮೋ ನಮಸ್ತೆ ಭಾರತೀ ರಮಣ ಶ್ರೀ ಮುಖ್ಯ ಪ್ರಾಣನೇ. ಇಂಥ ಮಹಾನುಭಾವರಾದ ಶ್ರೀ ಮುಖ್ಯ ಪ್ರಾಣದೇವರನ್ನಾದ ಶ್ರೀ ವಾಯುದೇವರಾದ ಭಾವಿ ಬ್ರಹ್ಮರನ್ನು ಅತ್ಯಂತ ನಮ್ರವಾಗಿ ನಮಸ್ಕಾರ ಮಾಡ್ತಾ ಇದ್ದಾವೆ. ಸಮಸ್ತ ಜೀವ ಪ್ರಾಣಧಾರಕನೇ, ಈ 14 ಲೋಕದಲ್ಲಿರತಕ್ಕಂಥ ಯಾವ ಜೀವರಿದ್ದಾರೆ ಎಲ್ಲರನ್ನೂ ಹೊತ್ತುಕೊಂಡಿರ್ತಕ್ಕಂಥವನು ಪ್ರಾಣಧಾರಕ ಮಹಾಪ್ರಾಣ. ನಮ್ಮ ವಾಯುದೇವರು ಮಹಾಪ್ರಾಣನಾಗಿದ್ದಾನೆ. ಸಮಸ್ತ ಜ್ಞಾನಿಗಳ ಆರಾಧಕನೇ ಮುಖ್ಯ ಪ್ರಾಣ. ಲೋಕದಲ್ಲಿ 14 ಲೋಕದಲ್ಲಿ ಯಾರು ಜ್ಞಾನಿಗಳು ಅಂತಿದ್ದಾರೆ ಅವರೆಲ್ಲರೂ ಆರಾಧನೆ ಮಾಡತಕ್ಕಂಥ ಏಕೈಕ ವ್ಯಕ್ತಿಯನ್ನೇ ಮಹಾ ಮುಖ್ಯ ಪ್ರಾಣ, ಅವರೇ ಭಾವಿ ಬ್ರಹ್ಮ ಶ್ರೀ ವಾಯುದೇವರು. ಸಮಸ್ತ ದೇವತಾ ಜ್ಞಾನ ರೂಪಣೆಯ ಶ್ರೀ ಮುಖ್ಯ ಪ್ರಾಣ. ನಮ್ಮ ಅಂಗಾಂಗಗಳಿಗೆ ಅಭಿಮಾನಿಗಳಾದ ತತ್ವಾಭಿಮಾನ ದೇವತೆಗಳೇನಿದ್ದಾರೆ ಆ ತತ್ವಾಭಿಮಾನ ದೇವತೆಗಳೆಲ್ಲ ಅಲ್ಲೇ ಶ್ರೇಷ್ಠರಾಗಿರ್ತಕ್ಕಂಥವರು ಶ್ರೀ ಮುಖ್ಯ ಪ್ರಾಣದೇವರು. ಇಂತಹ ಶ್ರೇಷ್ಠ ವ್ಯಕ್ತಿಗೆ, ಶ್ರೇಷ್ಠ ಜ್ಞಾನಿಗೆ, ಶ್ರೇಷ್ಠ ದೇವತೆಗೆ ನಮೋ ನಮಸ್ತೆ ಭಾರತೀ ರಮಣ ಶ್ರೀ ಮುಖ್ಯ ಪ್ರಾಣನೇ. ನಮೋ ನಮಸ್ತೆ ಭಾರತೀ ರಮಣ ಶ್ರೀ ಮುಖ್ಯ ಪ್ರಾಣನೇ. ಭಾರತೀ ಪತಿಯಾಗಿರ್ತಕ್ಕಂಥ ಮುಖ್ಯ ಪ್ರಾಣನಾಗಿರ್ತಕ್ಕಂಥ ಹೇ ಭಾವಿ ಬ್ರಹ್ಮರಾದ ಶ್ರೀ ವಾಯುದೇವರೇ, ನಿಮಗೆ ನಮೋ ನಮಸ್ತೆ. ಸಮಸ್ತ ಜೀವ ಪ್ರಾಣಧಾರಕನೇ ಮಹಾಪ್ರಾಣನೇ, ಸಮಸ್ತ ಜ್ಞಾನಿಗಳ ಆರಾಧಕನೇ ಮುಖ್ಯ ಪ್ರಾಣನೇ, ಸಮಸ್ತ ದೇವತಾ ಜ್ಞಾನ ರೂಪಣೆ ಶ್ರೀ ಮುಖ್ಯ ಪ್ರಾಣನೇ. ನಮೋ ನಮಸ್ತೆ ಭಾರತೀ ರಮಣ ಮುಖ್ಯ ಪ್ರಾಣನೇ. ಇತಿ ಗೌತಮೋದ್ಭವ ವೆಂಕಟಸುತ ಪದ್ಮನಾಭ ವಿರಚಿತ ಮಧ್ವ ವಿಜಯಸ್ತವನಂ ಮಧ್ವಸ್ತವನಂ ಸಂಪೂರ್ಣಂ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಕುಲದೇವತಾ ಶ್ರೀ ವೆಂಕಟೇಶ್ವರ ಪ್ರಿಯತಾಂ ಪ್ರೀತೋಭವತು. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ. ಇದರ ಪ್ರೇರಣೆ ಹಾಗೂ ಸಮರ್ಪಣೆ 75ನೆಯ ಚಾತುರ್ಮಾಸ ಹಾಗೂ 5ನೆಯ ಪರ್ಯಾಯ ಪೀಠಾಧಿಪತಿ ಶ್ರೀ ಶ್ರೀ ವಿಶ್ವೇಶತೀರ್ಥರ ಅಧ್ಯಕ್ಷತೆಯಲ್ಲಿ ಮಧ್ವ ಪುರಂದರ ಉತ್ಸವ 2017ರಲ್ಲಿ ಮೈಸೂರು ರಾಮಚಂದ್ರ ಇವರು ಏರ್ಪಡಿಸಿದ್ದ ಉತ್ಸವದಲ್ಲಿ ಪಂಡಿತರಾದ ಪ್ರಭಂಜನಾಚಾರ್ಯರ ಪ್ರವಚನ ಮಧ್ವರ ಹಿರಿಮೆ, ಇದರಿಂದ ಪ್ರೇರಿತರಾಗಿ ರಚಿಸಿದ ಈ ಮಧ್ವೋತ್ಸವನ ಪೂಜಾರೂಪವಾಗಿ ಮಧ್ವನವಮಿಗೆ 5/2/2017ರಲ್ಲಿ ಅಸ್ಮದ್ ಗುರು ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಉಡುಪಿ ಶ್ರೀಕೃಷ್ಣ ಪಾದಾರ ಬಿಂದುದಲ್ಲಿ ಸಮರ್ಪಿಸಲಾಗಿತ್ತು. ಅದನ್ನು ಪ್ರತಿ ಮಧ್ವನವಮಿ ದಿನದಲ್ಲೂ ಹಾಗೂ ಪ್ರತಿ ವಿಶೇಷ ದಿನಗಳಲ್ಲೂ ಹಾಗೂ ಪ್ರತಿ ದಿನದಲ್ಲೂ ಸಹ ಮಧ್ವರ ಆರಾಧನೆಯಂತೆ ಸ್ವರಚಿತ ಮಧ್ವ ವಿಜಯ ಉತ್ಸವವನ್ನು ಆರಾಧಿಸುವಲ್ಲಿ ಅತಿ ಶ್ರೇಷ್ಠವಾದ ಒಂದು ಭಕ್ತಿ ಕಾಣಿಕೆಯನ್ನು ನಮ್ಮ ಗುರುಗಳಿಗೆ ಅರ್ಪಿಸುವುದೇ ಆಗಿದೆ. ಈ ಮೂಲಕ ನಮ್ಮ ವಾಕ್ಶುದ್ಧಿಗಾಗಿ ಭಗವಂತನ ಪಾದಾರವಿಂದದಲ್ಲಿ ತುಳಸಿ ಪತ್ರವಾಗಿ ಸಮರ್ಪಿಸಲಾಗಿದೆ. ಸಜ್ಜನರು ಇದನ್ನು ಅನುಗ್ರಹಿಸಿ ಭಗವಂತನ ವಿಶೇಷವಾದ ಅನುಗ್ರಹವನ್ನು ಪ್ರಾರ್ಥಿಸಬೇಕೆಂದು ಕೋರುತ್ತೇನೆ. ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.